ಇನ್ನು ಶ್ರೀಕಾಂತ್ ಪೂಜಾರಿ ಬಂಧನದಲ್ಲಿ ಪೊಲೀಸರು ಎಡವಟ್ಟು ಮಾಡಿಬಿಟ್ಟಿದ್ದಾರೆ ಅನ್ನುವಂಥದ್ದು ಕೆಲವೊಂದು ಆರೋಪಗಳು. ಹುಬ್ಬಳ್ಳಿ ಧಾರವಾಡ ಪೊಲೀಸರ ಸಾಲು ಎಡವಟ್ಟುಗಳು ಏನೇನು? ಹೇಳ್ತಾ ಹೋಗ್ತೀವಿ ಕೇಳಿ. ನಿನ್ನೆ ಅಷ್ಟೇ ಆ ಭಾಗದ ಶಾಸಕರು ಕೆಲ ಆರೋಪಗಳನ್ನ ಮಾಡ್ತಾ ಇದ್ರು. ಈಗ ಇವರ ಕ್ರೈಮ್ ರೆಕಾರ್ಡ್ ಏನು ಅನ್ನುವಂಥದ್ದನ್ನ ಬಿಡುಗಡೆ ಮಾಡಿದ್ದಾರೆ ಪೊಲೀಸರು. ಪೊಲೀಸರಿಂದ ದಾಖಲಾದಂತಹ ಪ್ರಕರಣಗಳ ವಿವರಗಳು ಅಂತಾರೆ ಕ್ರೈಮ್ ರೆಕಾರ್ಡ್ಗಳು ಬಿಡುಗಡೆ ಆಗಿದೆ. 1992ರಲ್ಲಿ ನಡೆದಂತ ಗಲಭೆ ಪ್ರಕರಣದ ಆರೋಪಿ ಶ್ರೀಕಾಂತ್. ಈ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಕೂಡ ಬಂದಿದ್ರು ಶ್ರೀಕಾಂತ್. ಬಳಿಕ 1994ರಿಂದ 2014ರ ತನಕ ಅಂತ ಅಂದ್ರೆ ಹತ್ತತ್ರ 20 ವರ್ಷಗಳ ತನಕ 12 ಪ್ರಕರಣಗಳು ದಾಖಲಾಗಿದೆ. ಈ 12 ಪ್ರಕರಣಗಳ ಪೈಕಿ 3 ದೊಂಬಿ ಹಾಗೆ ಗಲಭೆ ಕೇಸ್ಗಳು, 8 ಅಬಕಾರಿ ಕಾಯ್ದೆ ಅಡಿ ಅಂತ ಅಂದ್ರೆ ಈ ಸಾರಾಯಿ ಮಾರಾಟ ಮಾಡೋದು ಅಕ್ರಮವಾಗಿ, ಮತ್ತೊಂದು ಈ ತರದ್ದು, 1 ಮಟ್ಕಾ ಹಾಗೆ ಜೂಜಾಟ ಪ್ರಕರಣ ಸಂಬಂಧ ಕೇಸಿಗ ದಾಖಲಾಗಿದೆ ಅನ್ನುವಂಥದ್ದು ಹಿಂದೆ ದಾಖಲಾಗಿತ್ತು ಆ 20 ವರ್ಷದ ಅವಧಿಯಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ವಿಚಾರ ಏನು ಅಂತ ಅಂದ್ರೆ ಈ ಕ್ರೈಮ್ ಹಿಸ್ಟ್ರಿಯನ್ನ ಈಗ ರಿಲೀಸ್ ಮಾಡಿರುವಂಥದ್ದು ಉದ್ದೇಶ ಏನು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸರ ನಡೆ ಬಗ್ಗೆ. ದೀರ್ಘಕಾಲ ಬಾಕಿ ಉಳಿಸ್ಕೊಂಡಂತ ಪ್ರಕರಣ ಅಂತ ಹೇಳಿ ಕಾರಣ ಕೊಟ್ಟಿದಾರಲ್ಲ. 31 ವರ್ಷದ ಹಿಂದಿನ ಪ್ರಕರಣದಲ್ಲಿ ಶ್ರೀಕಾಂತ್ ಬಂಧನ ಆಗಿದೆ. ಶ್ರೀಕಾಂತ್ ಪೂಜಾರಿ ಅವರಿಂದ ಮುಚ್ಚಳಿಕೆ ಬರ್ಸ್ಕೊಳ್ತಾ ಇದ್ರು ಪೊಲೀಸರು. ಆಗಾಗ 3 ಬಾರಿ ಠಾಣೆ ಕರ್ಸ್ಕೊಂಡು ಮುಚ್ಚಳಿಕೆ ಬರ್ಸ್ಕೊಂಡಿರ್ತಾರೆ ಯಾರು ಪೊಲೀಸರು.